ನೊರೆವಾರೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮನ ಅರಿವು ಕಾಣದಂತಿರಿಸಿದೆ, ನೀನಿರಿಸಿದ ಭೇದಕ್ಕೆ ಬೆರಗಾದನೆಯ ರಾಮನಾಥ. ಬಸವಾದಿ ಪ್ರಮುಖರನ್ನು, ಪೂಜ್ಯ ಗುರುದೇವರನ್ನು ಹನುಮಂದಲ್ಲಿ ಸ್ಮರಿಸಿ, ಲಿಂಗೈಕ್ಯ ಪೂಜ್ಯ ಮರಿದೇವರು ಮಹಾಸ್ವಾಮಿಗಳವರನ್ನು ಸ್ಮರಿಸಿಕೊಳ್ತಾ, ಈ ಒಂದು ಪವಿತ್ರ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿ ದಯಮಾಡಿಸ್ತಾ ಇರುವ ಸುತ್ತೂರು ಜಗದ್ಗುರು ಶಿವರಾತ್ರಿ ದೇಶಿಕನ ಮಹಾಸ್ವಾಮಿಗಳವರಲ್ಲಿ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಆದಿಚುಂಚನಗಿರಿ ಮಹಾಕ್ಷೇತ್ರದ ಜಗದ್ಗುರು ಪೂಜ್ಯ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರಲ್ಲಿ, ಈ ಸಮಾರಂಭದ ಕೇಂದ್ರ ಬಿಂದು 25 ವರ್ಷಗಳಿಂದ ಸಮಾಜ ಸೇವೆಯೇ ತನ್ನ ಪೂಜೆ ಅಂತ ಹೇಳಿ ತನ್ನನ್ನು ತಾನು ಅರ್ಪಿಸಿಕೊಂಡು ಸೇವೆಯನ್ನು ಸಲ್ಲಿಸಿಕೊಂಡು ತನ್ನ ಇಡೀ ಬದುಕನ್ನು ಸಮಾಜಕ್ಕೆ ಅರ್ಪಣೆ ಮಾಡಿ 25 ವರ್ಷಗಳ ಸಾರ್ಥಕ ಬದುಕಿಗೆ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇರುವ ಆತ್ಮೀಯರಾದ ಪೂಜ್ಯ ತ್ರಿನೇತ್ರ ಮಹಂತ ಶ್ರೀಗಳವರಲ್ಲಿ ಹಾಗೂ ನಮ್ಮ ಬೆಳಗಾವಿಯ ಪೂಜ್ಯ ಚಂದ್ರಶೇಖರ ಸ್ವಾಮಿಗಳವರಲ್ಲಿ ಉಳಿದ ಎಲ್ಲ ಪೂಜ್ಯ ಶ್ರೀಗಳಲ್ಲಿ ಶರಣ ಸಮರ್ಪಿಸುತ್ತಾ, ಈ ಸಮಾರಂಭದಲ್ಲಿ ಭಾಗವಹಿಸಿ ನಿಮ್ಮನ್ನೆಲ್ಲ ಕುರಿತು ಮಾತನಾಡಿದಂತಹ ಘನತೆವೆತ್ತ ಮಾಜಿ ಪ್ರಧಾನಿಗಳಾದ ಶ್ರೀ ದೇವೇಗೌಡರಾಜವರೇ, ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಧ್ಯಾನ ಮಂದಿರವನ್ನು ಉದ್ಘಾಟನೆ ಮಾಡಿದಂತಹ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಆದ ಶ್ರೀ ಯಡಿಯೂರಪ್ಪನವರೇ, ಅಧ್ಯಕ್ಷತೆಯನ್ನು ವಹಿಸಿದ ಜಿ ಟಿ ದೇವೇಗೌಡರವರೇ, ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದ ಅತ್ಯಂತ ಈ ಭಾಗದ ಜನಪ್ರಿಯ ಪ್ರತಿನಿಧಿಗಳಾಗಿರುವ ಸಿ ಎಸ್ ಪುಟ್ಟರಾಜರವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಶಾಸಕರಾದ ಮಂಜುನಾಥ್ರವರೇ, ರುದ್ರೇಶ್ ರವರೇ, ಉಪಾಧ್ಯಕ್ಷರಾದ ಸಚ್ಚಿದಾನಂದ ಅವರೇ, ಎಲ್ಲ ಆತ್ಮೀಯರೇ, ತಾಯಂದಿರೇ, ಮಕ್ಕಳೇ, ಇಂದು ನಾವೆಲ್ಲರೂ ಕೂಡ ಶಿವಯೋಗಿ ಮರಿದೇವರ 130ನೆಯ ಜಯಂತಿ ಹಾಗೂ ತ್ರಿನೇತ್ರ ಮಹಾಸ್ವಾಮಿಗಳವರ 25ನೇ ರಜತ ಮಹೋತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ತುಂಬ ಸಂತೋಷವಾಗಿದೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ತ್ಯಾಗ ಮತ್ತು ಸೇವೆಗೆ ತನ್ನದೇ ಆದಂಥ ಮಹತ್ವ ಇರುವಂತಹದ್ದು. ತ್ಯಾಗೇನ ಏಕೇನ ಅಮೃತತ್ವ ಮಾನಶು ಅನ್ನುವ ಒಂದು ಮಾತಿದೆ. ಯಾವುದರಿಂದ ಅಮರತ್ವ ಬರುತ್ತದೆ ಅಂತಂದರೆ ಬೇರೆ ಯಾವ ವಸ್ತುವಿನಿಂದ ಸಾಧನೆಯಿಂದ ಅಲ್ಲಕ್ಕಿಂತಲೂ ಕೂಡ ಅಮೃತತ್ವದ ಸಾಧನೆ ಯಾವುದರಿಂದ ಅಂದರೆ ತ್ಯಾಗ ಒಂದರಿಂದ ಅಂತ ಹೇಳ್ತಾರೆ. ಹಾಗೆ ಇಡೀ ತಮ್ಮ ಬದುಕನ್ನು ತ್ಯಾಗವನ್ನಾಗಿ ಮಾಡಿ ಸೇವೆಯನ್ನು ಮಾಡಿ ಈ ಭಾಗದ ಜನಗಳ ಹರನ್ಮನೆಯಲ್ಲಿ ಸದಾ ಹಸಿರಾಗಿರುವಂತಹ ಅವರು ಲಿಂಗೈಕ್ಯ ಪೂಜ್ಯ ಮರಿದೇವರು ಮಹಾಸ್ವಾಮಿಗಳವರು. ಅವರು ಮಹಾರಾಷ್ಟ್ರದ ಕಡೆಯಿಂದ ಬಂದಂತಹವರು, ಎಲ್ಲಿಂದ ಬಂದರು ಅಂತಲೇ ಗೊತ್ತಿಲ್ಲ, ಈ ಭಾಗಕ್ಕೆ ಹೇಗೆ ಬಂದರು ಅನ್ನೋದೇ ಅರ್ಥ ಆಗಂಗಿಲ್ಲ. ಅವರು ಇಲ್ಲಿ ಬಂದು ತಪೋನುಷ್ಠಾನವನ್ನು ಮಾಡಿ ಭಕ್ತರ ಮನಗಳನ್ನು ಉದ್ಧರಿಸುವಂತಹ ಬಹುದೊಡ್ಡ ಕೆಲಸವನ್ನು ಪೂಜ್ಯರು ಮಾಡಿರುವಂತಹ ಅವರ ಭಾಷೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು, ಅವರನ್ನು ನೋಡಿರುವಂತಹವರೆಲ್ಲರಿಗೂ ತಿಳಿದಿರುವಂತಹದ್ದು. ಅವರ ಭಾಷೆ ಅರ್ಥ ಆಗ್ತಿರಲಿಲ್ಲ, ಮರಾಠಿ ಕನ್ನಡ ಮಿಶ್ರಿತವಾದಂಥ ಭಾಷೆ. ಆದರೆ ಅವರ ಮಾತಿಗೆ ಎಷ್ಟು ಜನಗಳು ಬೆಲೆ ಕೊಡ್ತಾ ಇದ್ರು ಅಂದರೆ, ಅವರೇನಾದರೂ ಒಂದು ಮಾತು ಕೋಪದಿಂದ ಹೇಳಿದ್ರು ಅಂದರೆ ಅದು ನಡೆದೇ ಹೋಗ್ತಾ ಇತ್ತು, ಸತ್ಯವಾಗ್ತಾ ಇತ್ತು. ಅಷ್ಟು ಅವರಿಗೆ ಆ ವಾಕ್ಸಿದ್ಧಿ ಎನ್ನುವಂಥದ್ದು ಪೂಜ್ಯರಲ್ಲಿ ಇದ್ದಂತಹದ್ದು. ಆದ್ದರಿಂದ ಅವರ ಬಗ್ಗೆ ಈ ಭಾಗದ ಭಕ್ತರು ಹೇಗೆ ನಡ್ಕೊಳ್ತಾ ಇದ್ರು ಅಂತ ಭಯಭಕ್ತಿಯಿಂದ ತುಂಬ ಆಚಾರವಂತವಾಗಿ ನಡ್ಕೊಳ್ತಾ ಇದ್ರು. ಏಕೆಂದರೆ ಅಂತಹ ದೊಡ್ಡ ಸಾಧನೆಯನ್ನು ಮಾಡಿದಂತಹ ಅವರು ಪೂಜ್ಯ ಮರಿದೇವರು ಮಹಾಸ್ವಾಮಿಗಳವರು. ನೀವು ಯೋಚನೆ ಮಾಡಿ, ಇಂದೂ ಕೂಡ ಬೇಬಿ ಬೆಟ್ಟದಲ್ಲಿ ಅಲ್ಲಿ ಹೋಗಿ ಒಂದು ರಾತ್ರಿ ಇದ್ದು ನೋಡಿ ನೀವು ಯಾರಾದರೂ. ಈಗಲೂ ಕೂಡ ಅಲ್ಲಿ ಚಿರತೆ ಓಡಾಟ, ಯಾರೂ ಇಲ್ಲ, ನಿರ್ಜನ ಪ್ರದೇಶ. ಈ ಒಂದು ಕಾಲದಲ್ಲಿ ಅಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಅವರು ಆ ಕಾಲದಲ್ಲೇ ಬಂದು ಅಲ್ಲಿ ತಪಸ್ಸು ಮಾಡಿದ್ದಾರೆ ಅಂತಂದರೆ ಅವರ ಸಾಧನೆ ಎಷ್ಟು ಅನ್ನೋದನ್ನು ಊಹೆ ಮಾಡಿಕೊಳ್ಳೋದಕ್ಕೂ ಸಾಧ್ಯವಾಗದೇ ಇರುವಂಥದ್ದು. ನಾವು ಅಂತಹ ಪೂಜ್ಯರು ನಿರಂತರವಾಗಿ ಅವರು ಅನುಷ್ಠಾನವನ್ನು ಮಾಡಿದಂತಹ ಅವರು, ಲಿಂಗ ಪೂಜಾ ನಿಷ್ಠೆಯನ್ನು ಉಳ್ಳಂತಹ ಅವರು, ಆಚಾರ ನಿಷ್ಠೆಯುಳ್ಳಂತಹವರಾಗಿದ್ದರು. ಅದಕ್ಕಾಗಿ ಅವರು ಶಿವಯೋಗಿಗಳಾಗಿ ಇವತ್ತು ಯಾವತ್ತೂ ಕೂಡ ಈ ಭಾಗದ ಜನಗಳ ಮನಗಳಲ್ಲಿ ಅವರು ಶಾಶ್ವತವಾದ ಒಂದು ಸ್ಥಾನವನ್ನು ಪೂಜ್ಯರು ಪಡ್ಕೊಂಡಿರುವಂತಹ ಅವರು
ಲಿಂಗೈಕ್ಯರಾಗುವ ಮುನ್ನ ಹಚ್ಚಿದ ಮತ್ತೊಂದು ಜ್ಯೋತಿ ಅಂತಂದರೆ ಅದು ತ್ರಿನೇತ್ರ ಮಹಾಸ್ವಾಮಿಗಳವರು ಅಂತ ಹೇಳಬೇಕಾಗಿರುವಂತಹದ್ದು. ಜ್ಯೋತಿ ಮುಟ್ಟಿದ ಜ್ಯೋತಿ ಮತ್ತೊಂದು ಜ್ಯೋತಿಯಾಗಿ ಇರ್ತದೆ ಹೊರತು ಬೇರೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗುರುವನ್ನ ಕುರಿತು ಹೇಳ್ತಾರೆ, ಪುರುಷಮಣಿಗೂ ಮತ್ತೆ ಗುರುವಿಗೂ ಸಮ ಅಂತ ಭಾವಿಸಬೇಡಿ. ಪುರುಷಮಣಿ ಯಾವುದೇ ಒಂದು ಲೋಹವನ್ನು ಚಿನ್ನ ಮಾಡ್ತದೆ ಹೊರತು ಪರುಷ್ಯವನ್ನು ಮಾಡೋದಿಲ್ಲ. ಆದರೆ ಗುರು ಮತ್ತೊಬ್ಬನನ್ನು ತನ್ನಂತೆ ಗುರುವನ್ನಾಗಿ ಮಾಡ್ತಾನೆ ಹೊರತು ಬೇರೆಯನ್ನಾಗಿ ಮಾಡೋದಿಲ್ಲ ಅನ್ನುವ ಮಾತಿದೆ. ಹಾಗೆ ಮರಿದೇವ ಮಹಾಸ್ವಾಮಿಗಳವರು ತನ್ನಂತೆಯೇ ತನ್ನದಕ್ಕಿಂತಲೂ ಎತ್ತರಕ್ಕೆ ಬೆಳೆಯುವಂತಹ ಒಬ್ಬ ವಟುವನ್ನು ಆಯ್ಕೆ ಮಾಡಿ ಅವರಿಗೆ ತಮ್ಮ ಪೂರ್ಣ ಅನುಗ್ರಹವನ್ನು ಅನುಗ್ರಹಿಸಿದ್ದಿರುವಂತಹದ್ದು ಫಲವಾಗಿ ಇವತ್ತು ಪೂಜ್ಯ ತ್ರಿನೇತ್ರ ಮಹಾಂತ ಶಿವಳವರು ನಿಮ್ಮ ಭಾಗಕ್ಕೆ ಒಂದು ಬೆಳಕಾಗಿ ಬಂದಿರುವಂತಹ ಅವರು ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು. ತ್ರಿನೇತ್ರ ಮಹಾಸ್ವಾಮಿಗಳವರು ಬಹುಶಃ ಅವರು 2 ಮಠಗಳನ್ನು ಕಟ್ಟಿದ್ದಾರೆ. ಒಂದು ಬೇಬಿ ಗ್ರಾಮದಲ್ಲಿ, ಮತ್ತೊಂದು ಈ ಒಂದು ಪವಿತ್ರವಾದಂತಹ ಕಾವೇರಿಯ ದಡದಲ್ಲಿ ಇಂತಹ ಒಂದು ಚಂದ್ರವನವನ್ನು ನಿರ್ಮಾಣ ಮಾಡಿರುವಂತಹ ಅವರು. ಯಾವತ್ತೂ ಕೂಡ ಚಂದ್ರ ಏನು ಕೊಡ್ತಾನೆ ಅಂತ ನಿಮಗೆ ಗೊತ್ತಿದೆ. ನಿಮಗೆ ಚಂದ್ರನನ್ನು ಪ್ರೀತಿಸಿದವರೇ ಇಲ್ಲ. ಎಲ್ಲರೂ ಕೂಡ ಚಂದ್ರನ ಆ ಮಾಧುರ್ಯತೆಯನ್ನು ಆಹ್ಲಾದವನ್ನು ಅನುಭವಿಸುವಂತಹ ಅವರೇ. ಹಾಗೆ ಇವತ್ತು ಅಮಾವಾಸ್ಯರು ಚಂದ್ರನ ತಂಪು ಕೊಡುವಂತಹ ಒಂದು ಕ್ಷೇತ್ರ ಅಂದರೆ ಅದು ಈ ಚಂದ್ರವನ ಅಂತ ಹೇಳಬೇಕಾಗಿರುವಂತಹದ್ದು. ನಿಮಗೆ ಅಂತಹ ಒಂದು ಹೆಸರನ್ನ, ಚಂದ್ರವನ ಅನ್ನುವಂಥ ಹೆಸರನ್ನು ಇಟ್ಟು ಈ ಒಂದು ಆಶ್ರಮವನ್ನು ಕಟ್ಟುವುದರ ಮೂಲಕ ಇಲ್ಲಿ ಬರುವವರ ಮನ ಭಾವಗಳನ್ನು ಪರಿಶುದ್ಧಗೊಳಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇರ್ತಾರೆ. ಇಲ್ಲಿ ಧ್ಯಾನ ಮಂದಿರವನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ. ನನಗನ್ನಿಸ್ತದೆ ಆ ಧ್ಯಾನ ಮಂದಿರ ಇದೊಂದು ಸಾಂಕೇತಿಕ ಅಷ್ಟೇ. ಇಡೀ ಕ್ಷೇತ್ರವೇ ಒಂದು ರೀತಿಯಲ್ಲಿ ಧ್ಯಾನ ಮಂದಿರವಾಗಿ ಇರುವಂತಹದ್ದು ಅಂದರೆ ಅದು ಚಂದ್ರವನ ಅಂತ ಹೇಳಬೇಕಾಗಿರುವಂತಹದ್ದು. ಇಲ್ಲಿ ಒಂದು ಕ್ಷಣ ಬಂದಾಗ ಈ ಕಡೆ ಕಾವೇರಿ ನದಿ ಹರಿತಾ ಇರ್ತದೆ. ಆ ಜುಡು ಜುಡು ಶಬ್ದವನ್ನು ಕೇಳಿದ್ರೆ ಸಾಕು, ನಿಮಗೆ ಏನೋ ಒಂದು ಓಂಕಾರದ ನಿನಾದವನ್ನು ಕೇಳ್ತಾ ಇದ್ದೀವೇನೋ ಅನ್ನುವಂಥ ಭಾವನೆ ಎಲ್ಲರಿಗೂ ಬರುವಂತಹದ್ದು. ಅಂತಹ ಒಂದು ಹಿನ್ನೆಲೆಯಲ್ಲಿ ಇವತ್ತು ಧ್ಯಾನ ಮಂದಿರವನ್ನು ಕೂಡ ಶ್ರೀಗಳವರು ಇಲ್ಲಿ ನಿರ್ಮಾಣ ಮಾಡಿ ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. 25 ವರ್ಷಗಳ ಸಾರ್ಥಕವಾದ ಬದುಕನ್ನು ಸಾಧಿಸಿರುವಂತಹ ಅವರು ಒಬ್ಬ ಒಂದು ಮಾತನ್ನು ಹೇಳ್ತಾರೆ, ಮೆಜರ್ ಯುವರ್ ಮೀನಿಂಗ್ ಫಾರ್ ಲೈಫ್ ಬೈ ಯುವರ್ ಕಾಂಟ್ರಿಬ್ಯೂಷನ್, ನಾಟ್ ಬೈ ಯುವರ್ ಏಜ್ ಅನ್ನುವಂತಹ ಮಾತನ್ನು ಹೇಳ್ತಾನೆ. ನಾವು ಯಾವುದರಿಂದ ಅಳೆಯಬೇಕಪ್ಪ ಅಂದರೆ ಒಬ್ಬ ವ್ಯಕ್ತಿಯ ಸಾಧನೆಯನ್ನು ಅಂತಂದರೆ ಅವರ ಕೊಡುಗೆಯಿಂದ ಸಾಧನೆಯನ್ನು ಅಳೆಯಬೇಕೇ ಹೊರತು ಕೇವಲ ಅವರ ವಯಸ್ಸಿನಿಂದ ಅಳೆಯಬಾರದು ಅನ್ನುವ ಮಾತು. ಹಾಗೆ ತ್ರಿನೇತ್ರ ಮಹಾಸ್ವಾಮಿಗಳವರು 25 ವರ್ಷಗಳ ನಿರಂತರವಾಗಿ ಒಂದು ಗಂಧದ ಕೊರಡು ಹೇಗೆ ತನ್ನನ್ನು ತೆಗೆದುಕೊಂಡು ಎಲ್ಲರಿಗೂ ಸುಗಂಧವನ್ನು ಬೀರ್ತದೋ ಹಾಗೆ ತಮ್ಮನ್ನು ತಾವು ಈ ಸಮಾಜಕ್ಕೆ ಅರ್ಪಣೆ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಈ ಸಮಾಜಕ್ಕೆ ಒಂದು ಬೆಳಕನ್ನು ನೀಡುವಂತಹ, ಜನಗಳಿಗೆ ಒಂದು ನೆಮ್ಮದಿ ಶಾಂತಿಯನ್ನು ಉಂಟು ಮಾಡುವಂತಹ ಪವಿತ್ರ ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇರ್ತಾರೆ. ಸಂತರ ಜೀವನ, ಸಂತರ ಜೊತೆಯಲ್ಲಿದ್ದಾಗ ನಮಗೆ ಹೇಗಿರ್ತದೆ ಅನ್ನೋದಕ್ಕೆ ನಮ್ಮ ಜೆ.ಎಚ್. ಪಟೇಲ್ರವರು ಒಂದು ಕಥೆಯನ್ನು ಹೇಳಿದರು. ಮನೆ ಪುಸ್ತಕದಲ್ಲಿ ಓದಬೇಕಾದ್ರೆ ಕಥೆಯನ್ನು ಓಡ್ತಾ ಇತ್ತು. ಒಂದು ಸಾರಿ ಮಳೆ ಬರ್ತಾ ಇರ್ತದೆ, ತುಂಬ ಮಳೆ ಬರ್ತಾ ಇರ್ತದೆ. ಅಲ್ಲೊಂದು ದೇಗುಲ ಇರ್ತದೆ. ಆ ದೇಗುಲಕ್ಕೆ 10 ಮಂದಿ ಎಲ್ಲ ಹೋಗ್ತಾರೆ. ಅಲ್ಲೊಬ್ಬ ಸಂತ ಕೂತಿರ್ತಾನೆ. ಆ ಸಂತ ಕೂತಿದ್ದಾಗ ಇವರು ಹೋಗ್ತಾರೆ, ಜೊತೆಯಲ್ಲಿ ಕುಳಿತುಕೊಳ್ತಾರೆ. ಆ ಸಂತರು ಮಾತನಾಡ್ತಾ ನೋಡಪ್ಪ, ಇಲ್ಲಿ ಯಾರಾದರೂ ಪಾಪಿಗಳಿದ್ರೆ ಗೊತ್ತಾಗುತ್ತೆ, ಅವರಿಗೆ ಸಿಡ್ಲು ಮಳೆ ಗುಡುಗು ಎಲ್ಲ ಬರ್ತಾ ಇರ್ತದೆ. ಯಾರಾದರೂ ಒಬ್ಬೊಬ್ಬರೇ ಹೋಗಿ ಪರೀಕ್ಷೆ ಮಾಡೋಣ ಅಂತೇಳಿ ಒಬ್ಬೊಬ್ಬರೇ ಹೋಗಿ ನೀವು ಮರದ ಹತ್ರ ಹೋಗಿ ಬನ್ನಿ, ಯಾರಾದರೂ ಪಾಪಿಗಳಿದ್ರೆ ಸಿಡಿಲು ಅವ್ರಿಗೆ ಬಡಿತದೆ ಅಂತ ಹೇಳ್ತಾರೆ ಅವರು. ಇವರೆಲ್ಲ ಒಬ್ಬೊಬ್ಬರೇ ಎಲ್ಲ ಹೋಗಿ ಬರ್ತಾರೆ. 15-20 ಜನ ಹೋಗಿ ಬಂದಮೇಲೆ ಯಾರಿಗೂ ಸಿಡಿಲು ಬಡಿದೆಲ್ಲ ಎಲ್ಲ ಕೂತಿರ್ತಾರೆ. ಈ 15 ಜನಕ್ಕೂ ಈ ಸಂತನ ಮೇಲೆ ಅನುಮಾನ, ಇವನೇ ಪಾಪಿ ಇರಬೇಕು, ನೀನು ಯಾಕೆ ಹೋಗ್ಬಾರ್ದು ಅಂತ ಅವನಿಗೆ ಪ್ರಶ್ನೆ ಮಾಡ್ತಾರೆ. ಆಯ್ತಪ್ಪ ನಾನು ಓದ್ತೀನಿ ಅಂತೇಳಿ ಅವರ ಮರದಡಿಗೆ ಓದ್ತಿದ್ದಂಗೆ ಈ ಗುಡಿಗೆ ಸಿಡ್ಲು ಹೊಡೆದು ಬಿಡ್ತದೆ. ಇಡಿಗೆ ಸಿಡ್ದು ಈ 15 ಜನ ಸತ್ತೋಗ್ಬಿಡ್ತಾರೆ. ಅಂದರೆ ಸಂತನ ಒಂದು ಕೃಪೆ ಇದ್ದರೆ, ಪಕ್ಕದಲ್ಲಿದ್ದರೆ ಹೇಗೆ ನಮ್ಮ ಬದುಕು ಕೂಡ ಹಸನಾಗುವಂಥ ಪರಿಭವವನ್ನು ಕೆಡಿಸಿದ ಗುರುವೇಕೆ ಎನ್ನುವಂತಹ ಒಂದು ಮಾತಿದೆ. ಹಾಗೆ ಈ ಪರಿಭವವನ್ನು ಹೋಗಲಾಡಿಸುವಂತಹ, ಭವಬಂಧನಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸುವಂತಹ ಪವಿತ್ರ ಕಾರ್ಯವನ್ನು ಯಾವ ಗುರುಗಳು ಕೂಡ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇರುವಂತಹ ಅವರು. ಅಂತಹ ಒಂದು ಪವಿತ್ರ ಕಾರ್ಯವನ್ನು ನಿರಂತರವಾಗಿ ತ್ರಿನೇತ್ರ ಮಹಾಸ್ವಾಮಿಗಳವರು ಈ ಭಾಗದ ಜನಗಳಿಗೆ ಅಷ್ಟೇ ಅಲ್ಲ, ಇವರು ಉತ್ತರದಿಂದ ದಕ್ಷಿಣ ಉತ್ತರದ ಭಾಗ ಅವರು ಪ್ರಯಾಣ ಮಾಡ್ತಾರೆ. ಬೆಳಗಾಂಗೆ ಹೋದ್ರು ಇವರೇ ಇರ್ತಾರೆ, ಬೀದರ್ಗೆ ಹೋದ್ರು ಇರ್ತಾರೆ, ಎಲ್ಲ ಕಡೆ ಇವರದೇ ಪ್ರಭಾವ ಅನ್ನುವಂಥ ರೀತಿಯಲ್ಲಿ ಅಷ್ಟು ಮಹತ್ವವನ್ನು ಪಡ್ಕೊಂಡು ಎಲ್ಲರ ಒಂದು ಪ್ರೀತಿಯನ್ನು ಗಳಿಸಿಕೊಳ್ಳುವಂತಹ ಕೆಲಸವನ್ನು ತ್ರಿನೇತ್ರ ಮಹಾಸ್ವಾಮಿಗಳವರು ನಿರಂತರವಾಗಿ ನಡೆಸಿಕೊಂಡು ಬಂದಿರುವಂತಹ ಅವರು. ಅವರ ಬಗ್ಗೆ ನಿನ್ನೆ ಅನೇಕ ಸಂತರು ಬಂದಿರುವಂತಹ ಅವರು 100 ಜನ ಸಂತರನ್ನು ಕರೆಸಿದ್ದಾರೆ. ಇಲ್ಲ ಅವರಿಗೆ ಸಂತರೆಂದರೆ ಅವರು ಯಾವಾಗಲೂ ಒಂದು ಪ್ರಾಣ ತಾಯಿಯಂತೆ ಭಾವನೆ ಇಟ್ಟುಕೊಂಡು ನಿನ್ನೆ ಸಂತರ ಸಮ್ಮೇಳನವನ್ನು ಏರ್ಪಾಟು ಮಾಡಿ ಅವರೆಲ್ಲರಿಗೆ ಗೌರವಿಸುವಂತಹ ಪವಿತ್ರ ಕಾರ್ಯವನ್ನು
ಪೂಜ್ಯರು ನೆರವೇರಿಸಿರುವಂತಹ ಅವರು. ಅಂತಹ ಒಂದು ಸ್ನೇಹಶೀಲತೆ ಎಲ್ಲ ಪೂಜ್ಯರುಗಳಲ್ಲಿ ನಿರಂತರವಾಗಿ ಇಟ್ಕೊಂಡು ಬಂದಿರುವಂತಹ ಅವರು. ಆ ಪೂಜ್ಯರು ಇವತ್ತು ಅವರ ರಜತ ಮಹೋತ್ಸವ ಇಲ್ಲಿ ಏರ್ಪಾಟಾಗಿರುವಂತಹದ್ದು. ಇವತ್ತರ ಸಮಾರೋಪ ಅಂದ್ರೆ ಏನು ತಿಳ್ಕೊಳ್ಬೇಕು ಅಂದ್ರೆ, ಸುತ್ತೂರು ಶ್ರೀಗಳವರು ಹೇಳಿದ್ರು, ಅವ್ರಿಗೆ ಒಂದು ಬೆಳ್ಳಿ ಕಿರೀಟವನ್ನಿಟ್ಟರು, ಅದರ ಜೊತೆಗೆ ಒಂದು ಚಿನ್ನದ ಲೇಪ ಇರುವಂತಹ ರುದ್ರಾಕ್ಷಿಯನ್ನು ಹಾಕಿದ್ರು ಅಂತೇಳಿ. 25 ವರ್ಷಗಳು ಮುಗಿದಿದೆ, ಅದೆಲ್ಲ ನೋಡಿದಿರಿ. ಇನ್ನು 25 ವರ್ಷಗಳಿಗೆ ಮುನ್ನಡೆ ಬರೆಯುವಂಥ ಕಾರ್ಯಕ್ರಮ ಇದಾಗಬೇಕಾಗಿರುವಂತಹದ್ದು. ಅದಕ್ಕೆ ಮುನ್ನಡೆ ಎಳೆಯುವಂತಹ ಒಂದು ಕಾರ್ಯಕ್ರಮವೇ ಈ ಸಮಾರೋಪ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು. ಅಂತಹ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ನಮಗೆ ತುಂಬ ಸಂತೋಷ. ಇನ್ನು 25 ವರ್ಷಗಳಲ್ಲಿ ಇಂಥ ಚಂದ್ರವನದಂತ ಇಂದು 25 ಅವರು ನಿರ್ಮಾಣ ಮಾಡಲಿ, ಅಷ್ಟು ಕಾರ್ಯವನ್ನು ಅವರು ಮಾಡುವಂಥ ಶಕ್ತಿ ಅವರ ಗುರುಗಳಿಗೆ ಅನುಗ್ರಹ ಇದೆ. ಗುರುವಿನ ಕೃಪೆ ಒಂದಿತ್ತು ಅಂದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು. ಅದನ್ನೇ ಆ ರೀತಿಯಲ್ಲಿ ಸಾಧಿಸುವಂತಹ ಬಹುದೊಡ್ಡ ಸಾಧನೆಯನ್ನು 25 ವರ್ಷಗಳಲ್ಲಿ ಪೂಜ್ಯರು ಮಾಡಿದ್ದಾರೆ. ಅಂತಹ ಒಂದು ಈ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ಇವತ್ತು ಸುತ್ತೂರು ಶ್ರೀಗಳವರು ಆಶೀರ್ವಚನವನ್ನು ನೀಡಿ ದಯಮಾಡಿಸಿದ್ದಾರೆ. ಜೊತೆಗೆ ಆದಿಚುಂಚನಗಿರಿ ಪೂಜ್ಯರ ಆಶೀರ್ವಾದವನ್ನು ತಾವೆಲ್ಲ ಕೇಳಿರುವಂತಾಗಿದ್ದೀರಿ. ವಿಶೇಷವಾಗಿ ಇಲ್ಲಿ ಏನಪ್ಪ ಅಂದರೆ, ನಾವು ಯಾವತ್ತೂ ಮರೆಯದೇ ಇರುವಂಥ ಒಂದು ಸನ್ನಿವೇಶ ಏನಪ್ಪ ಅಂದರೆ, ದೇವೇಗೌಡರು ಯಡಿಯೂರಪ್ಪ ಒಂದು ಕಡೆ ಕೂತಿದ್ರು ಅನ್ನೋದು ಎಲ್ಲಿ ನೋಡ್ತೀರಪ್ಪ ಅಂದರೆ, ಅದು ಚಂದ್ರವನದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಹೊರತು ಎಲ್ಲೂ ನೋಡೋದಕ್ಕೆ ಸಾಧ್ಯವಿಲ್ಲ. ಒಂದು ಕಡೆ ಹೇಳಿದ್ರು ಶ್ರೀಗಳವರು ಮಾತನಾಡ್ತಾ, ಕಾವೇರಿ ಇಲ್ಲಿದೆ, ಗಂಗಾ ಅಲ್ಲಿದೆ ಅಂತ ಹೇಳಿದ್ರು. ಕಾವೇರಿ ಗಂಗಾ ಕೂಡಿಸ್ಬೇಕು ಅಂತ ವಾಜಪೇಯಿಯವರು ಬಹಳ ಪ್ರಯತ್ನ ಪಟ್ಟರು, ಇನ್ನೂ ಯಾವ ಸರ್ಕಾರ ಕೂಡ್ಸೋಕ್ಕಾಗಿಲ್ಲ. ಆದರೆ ನಮ್ಮ ತ್ರಿನೇತ್ರ ಸ್ವಾಮಿಯವರು ಇವರಿಬ್ಬರು ಕೂಡಿಸ್ಬಿಡುವಂಥ ಕೆಲಸವನ್ನು ಮಾಡಿಬಿಟ್ಟಿರುವಂತಹ ಅವರು. ಕಾವೇರಿ ಗಂಗಾ ಇಲ್ಲೇ ಕೂಡಿದೆ ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದು. ಇವರಿಬ್ಬರ ಬಗ್ಗೆ ನೀವು ಚಿಂತನೆ ಮಾಡಬೇಕು. ಇಬ್ಬರು ಹೋರಾಟಗಾರರು, ಇಬ್ಬರು ಛಲಗಾರರು. ಅವರು ಒಂದು ಹೆಚ್ಚು ಅಂದರೆ ಇವರು ಒಂದು ಹೆಚ್ಚು, ಇವರು ಒಂದು ಹೆಚ್ಚು ಅಂದರೆ ಅವರು ಒಂದು ಹೆಚ್ಚು. ಅವರು ಬೇರೆ ಅಲ್ಲ, ಇವರು ಬೇರೆ ಅಲ್ಲ. ನಮ್ಮ ಕರ್ನಾಟಕದ ದಿಗ್ಗಜಗಳು ಇಬ್ಬರು ಅಂತ ಹೇಳಬೇಕಾಗಿರುವಂತಹದ್ದು. ರೈತ ಪರ ಹೋರಾಟವನ್ನು ಮಾಡುವಂತಹ ಒಂದು ಕೆಚ್ಚು ಇಬ್ಬರಲ್ಲೂ ನಾವು ಕಾಣೋದಕ್ಕೆ ಸಾಧ್ಯ ಆಗಿರುವಂತಹದ್ದು. ಇಂತಹ ಉಭಯ ನಾಯಕರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹದ್ದು. ಇದರ ಮಹತ್ವ ಘನತೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಆಗಿದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು GT ದೇವೇಗೌಡರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರು ಕೂಡ ಸಹಕಾರ ಕ್ಷೇತ್ರದಲ್ಲಿ ಧುರೀಣರಾಗಿ ಉತ್ತಮ ಕೆಲಸಗಳನ್ನು ಅವರ ಕ್ಷೇತ್ರದಲ್ಲಿ ನಿರಂತರವಾಗಿ ಮಾಡಿಸ್ಕೊಂಡು ಬರ್ತಾ ಇರೋದ್ರಿಂದಲೇ ಚಾಮುಂಡಿ ಕ್ಷೇತ್ರದಲ್ಲಿ ಅವರು ಸೋಲರಿಯರ ಸರ್ದಾರ ಆಗಿರುವಂತಹ ಅವರು. ಆ ರೀತಿಯಲ್ಲಿ ಅವರು ಸಾಧನೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಪುಟ್ಟರಾಜರವರು ಬಹುಶಃ ಶ್ರೀಗಳವರು ಹೇಳಿದಾಗೆ ಈ ಭಾಗದ ಒಬ್ಬ ಜನಪ್ರತಿನಿಧಿಯಾಗಿ ಜನಹಿತ ಸಾಧನೆಯನ್ನು ಮಾಡುವಂತಹ ದೊಡ್ಡ ಕೆಲಸವನ್ನು ಯಾವತ್ತೂ ಕೂಡ ಇವತ್ತು ಪುಟ್ಟರಾಜವರು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ನಮಗೆ ಬೇಸರ ಇದೆ, ಅವರು ಆಯ್ಕೆ ಆಗಬೇಕಾಗಿತ್ತು, ಅಪೇಕ್ಷೆ ಇದೆ ನಮಗೆ. ಆದರೆ ಆ ಅನಿವಾರ್ಯ ಜನಗಳ ಪ್ರೀತಿ ಯಾವಾಗ ಏನಾಗುತ್ತೋ ಹೇಳಕ್ಕೆ ಬರೋದಿಲ್ಲ, ಯಾವ ಕ್ಷಣದಲ್ಲಿ ಬದಲಾವಣೆ ಆಗುತ್ತೋ, ನಾಳೆ ಏನಾಗುತ್ತೋ ಅಂತ ಹೇಳಕ್ಕೆ ಬರೋದಿಲ್ಲ. ಆದರೂ ಕೂಡ ಜನರ ಪ್ರೀತಿಯನ್ನು ಗಳಿಸಿಕೊಂಡು ತುಂಬ ಜನಪ್ರಿಯತೆಯನ್ನು ಕೆಲಸವನ್ನು ಅವರು ಮಾಡಿ ಶಾಸಕರಾಗಿ, ಸಂಸದರಾಗಿ ಮತ್ತು ಸಚಿವರಾಗಿ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿರುವಂಥ ಕೀರ್ತಿ. ಜೊತೆಗೆ ಈ ಬೇಬಿ ಬೆಟ್ಟದ 2 ಮಠಗಳನ್ನು ಬೆಳೆಸುವಂಥ ಕೆಲಸವನ್ನು ಪುಟ್ಟರಾಜ ಅವರು ಸಮಾನವಾಗಿ ಮಾಡಿಕೊಂಡು ಬಂದಿರುವಂತಹ ಅವರು 2 ಮಠಗಳನ್ನು ಪ್ರೀತಿಯಿಂದ ಕಾಣುವಂಥ ರೀತಿಯಲ್ಲಿ ಅವ್ರನ್ನ ಸಾಧನೆ ಮಾಡಿ ಅವರು ಆದರ್ಶಗಳ ಒಂದು ವ್ಯಕ್ತಿ ಅಂತ ಅನ್ನೋದಕ್ಕೆ ನನಗೆ ಏನಪ್ಪ ಸಂತೋಷ ಅಂದರೆ, ಸಾಮೂಹಿಕ ಮದುವೆಗಳನ್ನು ಮಾಡೋದು ದೊಡ್ಡದಲ್ಲ, ಸಾಮೂಹಿಕ ಮದುವೆಯಲ್ಲಿ ತಮ್ಮ ಮಕ್ಕಳ ಮದುವೆ ಮಾಡೋದಿದೆಯಲ್ಲ ಅದು ದೊಡ್ಡದು. ಅದು ದೊಡ್ಡದು. ನಿಮಗೆ ಯಾರೋ ಮಕ್ಕಳಿಗೆ ಸಾಮೂಹಿಕ ಮದುವೆ ಮಾಡ್ತೀವಿ, ನಮ್ಮ ಮಕ್ಕಳನ್ನ ಎಲ್ಲೋ ಒಂದು ಅರಮನೆ ಮೈದಾನದಲ್ಲಿ ಮಾಡ್ತೀವಿ ಅನ್ನೋದಲ್ಲ. ನಮ್ಮ ಮಕ್ಕಳನ್ನೂ ಕೂಡ ಅದರಲ್ಲಿ ಮದುವೆ ಮಾಡುವುದರ ಮೂಲಕ ಒಂದು ಆದರ್ಶವನ್ನು ಮೆರೆದಂತಹ ಒಂದು ಕೀರ್ತಿ CS ಪುಟ್ಟರಾಜ್ ಅವರಿಗೆ ಸಲ್ಲುವಂತಹದ್ದು. ಅದರ ಜೊತೆಗೆ ಈಗ ಒಂದು ಸಮಿತಿಯ ಸದಸ್ಯರಾಗಿ ಕಾರ್ಯದರ್ಶಿಗಳಾಗಿ ನಮ್ಮ ರುದ್ರೇಶ್ ಅವರು, ಬಹುಶಃ ಯಡಿಯೂರಪ್ಪನವರ ಮಾನಸಿಕ ಪುತ್ರ ಅಂದರೆ ನಮ್ಮ ರುದ್ರೇಶ್ ಅಂತ ಹೇಳಬೇಕಾಗಿರುವಂತಹದ್ದು. ಅವರು ಈ ಥರ ಕಾರ್ಯದರ್ಶಿಗಳಾಗಿ ಜೊತೆಯಲ್ಲಿ ಯಾವತ್ತು ಕೆಲಸಗಳನ್ನು ಮಾಡ್ಕೊಂಡು ಬರುವಂಥ ಕೆಲಸವನ್ನು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಸಚ್ಚಿದಾನಂದರವರು ನನಗೆ ಗೊತ್ತಿಲ್ಲ, ಹೆಚ್ಚಿನ ಪರಿಚಯ ಇಲ್ಲ. ಅವರು ಇಬ್ಬರಿಗೂ ಮಾನಸ ಪುತ್ರ ಅಂತ ಹೇಳ್ಬಿಟ್ಟಿದ್ದಾರೆ ಈಗಾಗಲೇ ದೇವೇಗೌಡರು. ಅವ್ರು ನನಗೂ ಶಿಷ್ಯನೇ, ಯಡಿಯೂರಪ್ಪನವರಿಗೂ ಶಿಷ್ಯನೇ ಎನ್ನುವಂತಹ ಮಾತನ್ನು ಅವ್ರು ಹೇಳಿರೋದ್ರಿಂದ ಉಭಯರಿಗೂ ಕೂಡ ರೀತಿಯಲ್ಲಿ ಅವ್ರು ನಡ್ಕೊಳ್ಳುವಂತಹ ಸಚ್ಚಿದಾನಂದವರು ಕೂಡ ಇರುವಂತಹ ಅವರು. ಒಟ್ಟಿನಲ್ಲಿ ಇದೊಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು. ಪೂಜ್ಯ ತ್ರಿನೇತ್ರ ಮಹಾಸ್ವಾಮಿಗಳವರು ಏನೆಲ್ಲ ಆಶಯಗಳನ್ನು ಇಟ್ಕೊಂಡಿದ್ದಾರೆ, ಸಂಕಲ್ಪಗಳನ್ನು ಇಟ್ಟಿದ್ದಾರೆ, ಅವೆಲ್ಲವನ್ನು ಸಾಕಾರಗೊಳಿಸುವಂಥ ಕೆಲಸವನ್ನು ನೀವು ನಿರಂತರವಾಗಿ ಮಾಡಿಕೊಂಡು ಬನ್ನಿ. ನನಗಂತ ಯಡಿಯೂರಪ್ಪನವರು ಏನಪ್ಪ ಅಂದರೆ, ಮೊದಲಿಗೆ ಏನಾದರೂ ಮಠಗಳ ಸೇವೆಯನ್ನು ಚೆನ್ನಾಗಿ ಗುರುತಿಸಿದಂಥ ವ್ಯಕ್ತಿ ಯಾರಾದ್ರಿಂದ ಯಡಿಯೂರಪ್ಪನವ್ರು ಗುರುತಿಸಿದ್ದಾರೆ. ಅದನ್ನು ನಿರಂತರವಾಗಿ ಹೇಳಬೇಕಾಗಿರುವಂಥದ್ದು. ಮಠಗಳನ್ನು ಗುರುತಿಸಿ ಎಲ್ಲ ಸಮಾಜದ ಮಠಗಳನ್ನು ಸಮಾನವಾಗಿ ಕಾಣುವುದರ ಮೂಲಕ, ಅನುದಾನವನ್ನು ಕೊಡುವುದರ ಮೂಲಕ ಅಲ್ಲಿಗೆ ಕೊಟ್ಟರೆ ಆ ಮಠದಿಂದ 4 ಜನಗಳಿಗೆ ಉಪಯೋಗ ಆಗ್ತದೆ, ಸಮಾಜಕ್ಕೆ ಉಪಯೋಗ ಆಗ್ತದೆ ಅನ್ನೋ ಚಿಂತನೆಯನ್ನು ಮಾಡಿ ಕೆಲಸವನ್ನು ಮಾಡಿದಂಥ ಅವರು ನಮ್ಮ ಯಡಿಯೂರಪ್ಪನವರು. ಬಹುಶಃ ಇವತ್ತಿಲ್ಲಿ ತಡೆಗೋಡೆ ಬಗ್ಗೆ ಹೇಳ್ತಾ ಇದ್ರು ಅವರು. ಈ ತಡೆಗೋಡೆ ಏನಾದರೂ ಯಡಿಯೂರಪ್ಪ ಕಟ್ತೆ ಹೋಗಿದ್ರೆ ಏನಾದರೂ ಪ್ರವಾಹ ಬಂದು ಇವೆಲ್ಲ ಕೊಚ್ಚೆ ಹೋಗ್ತಾ ಇದ್ದಾವೆ.
ಅಂತಹ ಒಂದು ತಡೆಗೋಡೆಯನ್ನು ಕಟ್ಟಿಸೋ ಜೊತೆಗೆ ಅನುದಾನಗಳನ್ನು ಕೊಟ್ಟು ಮಠಗಳನ್ನು ಬೆಳೆಸುವಂಥ ದೊಡ್ಡ ಸೇವೆಯನ್ನು ಯಡಿಯೂರಪ್ಪನವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಎನ್ನುವ ಮಾತನ್ನು ಇವತ್ತು ಸ್ಮರಣೆ ಮಾಡಿಕೊಳ್ತಾ ತ್ರಿನೇತ್ರ ಮಹಾಸ್ವಾಮಿಗಳವರು ನಮಗೆ ಆತ್ಮೀಯರಾಗಿರುವಂತಹವರು ಏನೆಲ್ಲ ಬರ್ತಾ ಇರ್ತೇವೆ ಅವ್ರಿಗೂ ಮನಸ್ತಾಪ ನಮಗೂ ಮನಸ್ತಾಪ ಏನೋ ಸಣ್ಣ ಪುಟ್ಟ ಬರ್ತಾ ಇರ್ತೇವೆ ಹೋಗ್ತಾ ಇರ್ತವೆ. ನಮಗೆ ಕೋಪ ಬಂದರೆ ಬೇರೆ ಏನು ಮಾಡೋಕ್ಕೆ, ಸಂತನಿಗೆ ಕೋಪ ಬಂದ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ? ಅದರಿಂದ ಸಂತನಿಗೆ ಯಾವತ್ತು ಆಯುಧ ಯಾವುದಪ್ಪ ಅಂದರೆ ಶಾಂತಿನೇ ಆಯುಧ ಆಗಿರಬೇಕೆ ಹೊರತು ಕೋಪ ಅಲ್ಲ ಆಯುಧ ಆಗಬೇಕಾಗಂಥದ್ದು. ಅಂತಹ ಒಂದು ಹಿನ್ನೆಲೆಯಲ್ಲಿ ಅವರು ಯಾವಾಗಲೂ ಕೂಡ ನಮ್ಮ ಆತ್ಮೀಯರಾಗಿ ಇರುವಂತಹವರು ಈ ಮಠವನ್ನು ಆಶ್ರಮವನ್ನು ನಿರಂತರವಾಗಿ ಅನೇಕ ಸೇವಾ ಕ್ಷೇತ್ರಗಳಿಗೆ ತೊಡಗಿಸಿಕೊಂಡು ಇಲ್ಲಿ ಯೋಗ, ಆಯುರ್ವೇದ ಮತ್ತಿತರ ಚಟುವಟಿಕೆಗಳನ್ನು ನಡೆಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಕೊಡಲಿ. ಯಾಕೆಂದರೆ ಅವರ ಗುರುಗಳ ಅನುಗ್ರಹ ಇದೆ. ಅವ್ರ ಗುರುಗಳು 113 ವರ್ಷ ಇದ್ದರು. ನೀವು ಇನ್ನೂ ಹೆಚ್ಚಿನ ವರ್ಷ ನಿಮಗೂ ಆಯುಷ್ಯ ಇರಬೇಕು. ಯಾಕೆಂದರೆ ಆ ಗುರುಗಳ ಆಶೀರ್ವಾದ ನಿಮ್ಗೆ ಇರೋದ್ರಿಂದ ನೀವು ಶತೋತ್ತರವಾಗಿ ಬಾಳಿ ಬದುಕಿ ಈ ನಾಡಿಗೆ ಬೆಳಕನ್ನು ಕೊಡುವಂಥ ಕೆಲಸವನ್ನು ಅವರು ಮಾಡಲಿ ಅಂತ ಹಾರೈಸಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ಮಾತನ್ನು ಮುಗಿಸ್ತೇನೆ.